ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಜಿ.ಎಂ. ರಾಜಶೇಖರ್ ಭೇಟಿ. ತರೀಕೆರೆ. ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಜಿ.ಎಂ. ರಾಜಶೇಖರ್ ಅವರು ತರೀಕೆರೆ ಪ್ರವಾಸಿ ಮಂದಿರಕ್ಕೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ತರೀಕೆರೆ ತಾಲೂಕಿನ ಪತ್ರಕರ್ತರು ಸೇರಿ ರಾಜ್ಯಾಧ್ಯಕ್ಷರನ್ನು ಆತ್ಮೀಯವಾಗಿ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ಪತ್ರಕರ್ತರಿಗೆ ಸಂಘದ ಗುರುತಿನ ಚೀಟಿ, ಐಡಿ ಕಾರ್ಡ್ಗಳನ್ನು ವಿತರಿಸಲಾಯಿತು. ಇದರಿಂದ ಪತ್ರಕರ್ತರ ವೃತ್ತಿಪರ ಗುರುತಿಗೆ ಹೆಚ್ಚಿನ ಬಲ ಸಿಗಲಿದೆ ಎಂದು ಅಭಿಪ್ರಾಯ ವ್ಯಕ್ತವಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ಜಿ.ಎಂ. ರಾಜಶೇಖರ್ ಅವರು ಅಜ್ಜಂಪುರ ಹಾಗೂ ತರೀಕೆರೆ ತಾಲೂಕಿನ ಪತ್ರಕರ್ತರು ಒಗ್ಗಟ್ಟಾಗಿ ಸಂಘವನ್ನು ಇನ್ನಷ್ಟು ಬಲಪಡಿಸಬೇಕೆಂದು ಕರೆ ನೀಡಿದರು. ಶೀಘ್ರದಲ್ಲಿ ಸಂಘದ ಅಧಿಕೃತ ಉದ್ಘಾಟನಾ ಸಮಾರಂಭವನ್ನು ಸಂಯುಕ್ತವಾಗಿ ಆಯೋಜಿಸಲಾಗುವುದು. ಜೊತೆಗೆ ಸ್ಥಳೀಯ ಶಾಸಕರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಂವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ರಾಜ್ಯಾದ್ಯಂತ ಈಗಾಗಲೇ 3,000ಕ್ಕೂ ಅಧಿಕ ಪತ್ರಕರ್ತರು ಸಂಘದ ಸದಸ್ಯತ್ವ ಪಡೆದಿದ್ದು, ಮುಂದಿನ ಕೆಲ ತಿಂಗಳುಗಳಲ್ಲಿ 6,000ಕ್ಕೂ ಅಧಿಕ ಸದಸ್ಯರನ್ನು ಸೇರಿಸುವ ಗುರಿ ಹೊಂದಲಾಗಿದೆ. ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರರಾದ ಪ್ರಭಾಕರ್ ಅವರ ಆಶಯದಂತೆ ಸಂಘಕ್ಕೆ ರಾಜ್ಯ ಸರ್ಕಾರದ ಮನ್ನಣೆ ಪಡೆಯುವ ಪ್ರಯತ್ನ ನಡೆಯುತ್ತಿದೆ ಎಂದು ಹೇಳಿದರು. ಪತ್ರಕರ್ತರ ಸಮಸ್ಯೆಗಳು, ಹಕ್ಕುಗಳು ಹಾಗೂ ವೃತ್ತಿಪರ ಸವಾಲುಗಳ ಕುರಿತು ಮುಕ್ತ ಚರ್ಚೆಗೆ ಸಂವಾದ ಕಾರ್ಯಕ್ರಮಗಳು ಸಹಕಾರಿಯಾಗಲಿವೆ. ಸಂಘದ ಮೂಲಕ ಪತ್ರಕರ್ತರ ಶ್ರೇಯೋಭಿವೃದ್ಧಿಗೆ ನಿರಂತರ ಪ್ರಯತ್ನ ಮಾಡಲಾಗುವುದು. ಜೊತೆಗೆ ಯುವ ಪತ್ರಕರ್ತರಿಗೆ ತರಬೇತಿ, ಮಾರ್ಗದರ್ಶನ ಹಾಗೂ ಸಾಮಾಜಿಕ ಭದ್ರತೆ ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತರೀಕೆರೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಕೃಷ್ಣ ನಾಯಕ್ ಅವರು ಪತ್ರಕರ್ತರಿಗೆ ಬಸ್ ಪಾಸ್ ಸೌಲಭ್ಯ, ನಿವೇಶನ ಅಥವಾ ಸೈಟ್, ಆರೋಗ್ಯ ವಿಮೆ ಸೇರಿದಂತೆ ವಿವಿಧ ಬೇಡಿಕೆಗಳ ಬಗ್ಗೆ ಸರ್ಕಾರ ಸ್ಪಂದಿಸಬೇಕೆಂದು ಒತ್ತಾಯಿಸಿದರು. ಪತ್ರಕರ್ತರ ಕುಂದುಕೊರತೆಗಳ ಪರಿಹಾರಕ್ಕೆ ಸಂಘದ ಮೂಲಕ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಮಂಜುನಾಥ್, ಪತ್ರಕರ್ತರಾದ ಪರಮೇಶ್ವರಪ್ಪ, ವೆಂಕಟೇಶ್, ಜಗದೀಶ್, ಪ್ರದೀಪ್, ಹೆಚ್ಇ, ದರ್ಶನ್, ಕಡೂರು, ಕುಮಾರ್, ವಿಜಯ್ ಕುಮಾರ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರದೀಪ್, ಹೆಚ್ಇ, ತರೀಕೆರೆ, NKS TV4. ಈ ತರ ಸಭೆ ಸೇರಿದಲ್ಲೇ ಬಹಳ ದಿವಸ ಆಗಿದ್ದು, ಇವತ್ತು ದಿವಸ ನಾವೆಲ್ಲ ಸೇರ್ಕೊಂಡಿದ್ವಿ. ಈ ಭಾಳ ಯಾಕಂತಂದರೆ ತುಂಬನೇ ನಾವೆಲ್ಲ ಆ ಕಡೆ ಈ ಕಡೆ ಆಗ್ಬಿಟ್ಟು ಯಾವುದೇ ಕಾರ್ಯಕ್ರಮ ಮಾಡ್ತಿರ್ಲಿಲ್ಲ. ಈಗ ಇನ್ನು ಮುಂದೆ ಕೂಡ ನಾವು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಎಲ್ಲ ಒಂದಾಗಿ ನಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಹೆಚ್ಚಿನ ತರಬೇಕಾಗಿ ಆಗಿದೆ. ಅದೇ ರೀತಿ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ನಮ್ಮ ಅಜ್ಜಂಪುರ ತಾಲೂಕಿನವರು ಆಗಿರೋದ್ರಿಂದ ನಮಗೆಲ್ಲ ಸಹಕಾರ ನೀಡಿದ್ದಾರೆ. ಅವರು ಕೂಡ ನಾವು ಈ ಮೂಲಕ ಒಂದು ಅಭಿನಂದನೆ ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀವಿ. ಇವತ್ತು ವಿತರಣೆ ಮಾಡಕ್ಕೆ ಆಗಮಿಸಿದ್ದಾರೆ. ಜೊತೆಯಲ್ಲಿ ನಮ್ಮ ಸಂಘದ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ತಿಳಿಸ್ಕೊಂಡಿದ್ದಾರೆ, ವೆಂಕಟೇಶ್ವರ ಅವರು ಹೇಳಿದ್ದಾರೆ, ಪರಮೇಶ್ವರ ಹೇಳಿದ್ದಾರೆ. ಈ ಸಮಸ್ಯೆಗಳು ಪತ್ರಕರ್ತರ ಸಂಘದ ಏನಾಗಿದೆ ಅಂದರೆ ಹಲವಾರು ಗುಂಪು ಆಗ್ಬಿಟ್ಟಿದ್ದೀವಿ ರಾಜ್ಯದಲ್ಲಿ. ಎಲ್ಲ ಕಾಂಪಿಟೇಷನ್ ಆಗೋಗ್ಬಿಟ್ಟಿದೆ. ಈ ಎಲ್ಲ ಸಂಘ ಸಂಸ್ಥೆಗಳು ಕಾಂಪಿಟೇಷನ್ ಇದೆ. ಅದರಿಂದ ಬೇರೆ ಈಗ 2-3 ತಿಂಗಳ ಹಿಂದೆ ನಮ್ಮ ಕೃಷ್ಣ ನಾಯಕ್ ಅಧ್ಯಕ್ಷರು ಅವರು ಬೇಜಾರಾಗ್ಬಿಟ್ಟಿದ್ರು ತಮ್ಮ ಮೇಲೆ. ನಾವು ಆ ಸಂದರ್ಭದಲ್ಲಿ ಬೇಡ, ಯಾಕೆ ಕಾರ್ಡ್ ಸಿಗ್ತಾರ ನಮಗೆ ಅಂತೇಳಿ ಕೇಳೋ ಸಂದರ್ಭದಲ್ಲಿ ಇಲ್ಲ, ನನಗೆ ಯಾವುದು ಬೇಡ, ನಾನು ಆರಾಮ ಇಟ್ಬಿಡ್ತೀನಿ ಅನ್ನೋದು ಅಧ್ಯಕ್ಷ ಹೇಳಿದ್ರು. ನಾವು ಇಲ್ಲಣ್ಣ, ಅಧ್ಯಕ್ಷರು ಕರೆಸಿ ಅದಕ್ಕೆ ಮಾತಾಡೋಣ, ನೇರ ಸಮಸ್ಯೆ ತಿಳಿಸೋಣ, ನಿಮ್ಮ ಮನಸ್ಸಿಗೆ ಏನು ನೋವು ಎಲ್ಲರ ಮುಂದೆ ಹೇಳ್ಕೊಂಡು ಅಧ್ಯಕ್ಷರು ನಮ್ಮ ಅವಾಲುಗಳನ್ನ ಇಡೋಣ ಅಂತೇಳಿ ಮಾತಾಡಿದ್ದು ಉಂಟು ಅಧ್ಯಕ್ಷರು. ಆ ಸಂದರ್ಭದಲ್ಲಿ ಈಗೇನಾದ್ರೆ ಬೇರೆ ಗುಂಪುಗಳೆಲ್ಲ ಅವರು ಅಲ್ಲೇ ಗಾಢ ಆಗಿ ರೆಡಿ ಮಾಡಿಬಿಟ್ಟಿದ್ರು. ನಮಗೆ ಜಿಲ್ಲಾಧ್ಯಕ್ಷರು ಬರ್ತೀವಿ, ಬರ್ರಿ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತೇಳಿ ಅವ್ರಿಗೂ ಉರಿದುರಿಸಿದ್ದು ಭಾಳ ಇದೆ. ಅದ್ರ ಜೊತೆಯಲ್ಲಿ ಈಗ ಅವ್ರು ಕೃಷ್ಣ ನಾಯಕ್ ಅವರು ಹೋದ್ಮೇಲೆ ಈ ನಾವೆಲ್ಲರೂ ಅವರು ಅಧ್ಯಕ್ಷತೆಯಲ್ಲಿ ಉಪಸ್ಥಿತಿಯಲ್ಲಿ ಇರೋದೆಲ್ಲರೂ. ಅದೇ ನಾವು ಈಗ ಏನು ಮಾಡೋದು ಅಧ್ಯಕ್ಷನ ಕೇಳ್ಕೊಂಡು ಅವರು ತಡಿ ವೆಯ್ಟ್ ಮಾಡೋಣ ಅಂತೇಳಿ ಪಾಪ ಅವ್ರು ನಿಮ್ಮ ಭರವಸೆ ಇಟ್ಬಿಟ್ಟು ವೆಯ್ಟ್ ಮಾಡಿದ್ದು ನಿಜ. ಅದ್ರ ಜೊತೆಯಲ್ಲಿ ಈಗ ಹಲವಾರು ಸಮಸ್ಯೆಗಳಿದೆ. ಇವಾಗ ಶಾಸಕರ ಜೊತೆ ಸಂವಾದ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಪತ್ರಕರ್ತರ ಸಂಘದ ಅಹವಾಲುಗಳೆಲ್ಲ ಶಾಸಕರಿಗೆ ಮಾಡಬೇಕು ಅಂತಿದೆ. ಆಮೇಲೆ ಶಾಸಕರು ಇವಾಗ ಬಸ್ ಪಾಸ್ ಬಗ್ಗೆ ಇವಾಗ ಮಾತಾಡಿದ್ದಾರೆ. ಈಗ ನಮ್ಮ ಸಣ್ಣ ಪುಟ್ಟ ಇವಾಗ ಅನಾರೋಗ್ಯ 1 ತಿಂಗಳು ಮಲ್ಕೊಂಡಿದ್ರು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಏನಾದರೂ ಸಂಘದಿಂದ ಏನಾದರೂ ಅವರಿಗೆ ಸಹಾಯಧನ ಕೊಟ್ಟಿದ್ದೆ ಅಂದರೆ ಈ ಸಂಘಕ್ಕೊಂದು ಗೌರವ ಬರುತ್ತೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಯಲ್ಲಿ ನಮ್ಮ ಅಧ್ಯಕ್ಷರ ಸ್ವಲ್ಪ ಅವ್ರಿಗೂ ಸ್ಟ್ರಾಂಗ್ ಮಾಡ್ಬೇಕು, ನಾವು ಪ್ರಮೋಷನ್ ಆಗಬೇಕು, ಸ್ಟ್ರಾಂಗ್ ಮಾಡಬೇಕು. ಅವಾಗ ನಮಗೂ ಧೈರ್ಯ ಬರುತ್ತೆ. ಯಾಕೆಂದ್ರೆ ಬೇರೆಲ್ಲ ಕೆಲವೆಲ್ಲ ಭಾಳ ಹೇಳ್ಸಿದ್ದು ಉಂಟೋಣ.
ಸತ್ಯವಾಗ್ಲೂ ಈಗ ಅವ್ರು ಯಾರೋ ಒಬ್ಬ ರಾಜ ಬರ್ತಾನೆ ಏನಾದ್ರು ಕಿತಾಪತಿ ಮಾಡ್ಬಿಟ್ಟಾರೆ ಈಗ ಮಾಡ್ಬಿಟ್ಟು ಹಂಗೆ ಹಿಂಗೆ ಅಂತೇಳಿ ಇದು ಮಾಡೋದು. ಈಗ ಅದ್ರ ಫೇಸ್ ಪಕ್ಕನೇ ನಾವು ಜೊತೆಗೆ ಇರೋದು ಈಗ ಕೆಲವರೆಲ್ಲ ಏನು ಅಧ್ಯಕ್ಷ ಅದರಿಂದ ನಮ್ಗೆಲ್ಲರೂ ಶಕ್ತಿ ಕೊಟ್ರೆ ನಾವು ನಿಮ್ಗೆ ಶಕ್ತಿಯಾಗಿ ಇರ್ತೀವಿ ಅಂತೇಳಿ ಸಂದರ್ಭ ಹೇಳಕ್ ಇಷ್ಟಪಡ್ತಾರೆ. ಆಮೇಲೆ ಅಧ್ಯಕ್ಷರು ಶಕ್ತಿ ಜಾಸ್ತಿ ಕೊಟ್ಟಿಲ್ಲ, ಪ್ರಮೋಷನ್ ಮಾಡಿ ಬೇರೆ ಅಧ್ಯಕ್ಷರ ಈಗ ತಾಲೂಕು ಅಧ್ಯಕ್ಷರು ಬೇಕಾದ್ರೆ ಮಾಡ್ರಿ, ಅವ್ರು ಜಿಲ್ಲಾಧ್ಯಕ್ಷರು ಪ್ರಮೋಷನ್ ಮಾಡ್ರಿ ನನ್ನ ಒಂದು ಅಹವಾಲನ್ನ ನಮ್ಮಲ್ಲಿ ಇರ್ತಾ ಇದೆ ಅಧ್ಯಕ್ಷ. ಆಮೇಲೆ ಸುದ್ದಿಗಾರಿಗೆಲ್ಲ ಡಿಜಿಟಲ್ ಮೀಡಿಯಾಕ್ಕೆ ಹೋಗೋದ್ರಿಂದ ಸುದ್ದಿಗಾರ ದೈವ್ ನ್ಯೂಸ್ ಅಂತ ಹೇಳಿ ಅದೊಂದು ಡಿಜಿಟಲ್ ಮೀಡಿಯಾ ಮಾಡಿದ್ವಿ. ಪತ್ರಕರ್ತದ ಕಷ್ಟ ನಮಗೆಲ್ಲ ಗೊತ್ತಿರೋದ್ರಿಂದ ನಾವು ರಾಜ್ಯ ಮಟ್ಟದಲ್ಲಿ ನಮಗೆ ಸುಮಾರು ಒಂದು ಡೆಲ್ಲಿಲಿ ಒಂದು 17 ರಾಜ್ಯದವ್ರು ಸೇರಿಕೊಂಡು ಒಂದು ಇದ್ದಾಗ ಕರ್ನಾಟಕದಿಂದ ನನ್ನನ್ನು ಮಾಡಬೇಕು ಅಂಥೇಳಿ ಒಂದು ಮಾಡಿದರು. ಆ ಉದ್ದೇಶದಿಂದ ಒಂದು ಸಂಘ ರಚನೆ ಆಯಿತು. ಅದ್ರ ನಡುವೆ ನಮಗೆ ಜಿಲ್ಲೆಯಲ್ಲಿ ಒಡನಾಟ ಇದ್ದಿದ್ದು ನಾವು ಒಂದು ಏನೋ ಜಿಲ್ಲೆಯಲ್ಲಿ ಏನೇನು ಕೆಲಸ ಮಾಡಿದ್ವಿ ಅದನ್ನು ನಾವು ರಾಜ್ಯ ಮಟ್ಟಕ್ಕೆ ತರಬೇಕು ಅಂತ ಒಂದು ಪ್ರಯತ್ನ ಮಾಡಿ ಭಾಳಷ್ಟು ಪತ್ರಕರ್ತರಿಗೆ ಫಸ್ಟ್ ಬೇಕಾಗಿದ್ದು ಆರೋಗ್ಯ ಭದ್ರತೆ. ಆ ದೃಷ್ಟಿಯಿಂದ ನಾವೇನು ಮಾಡಿದ್ವಿ, ಸುಮಾರು ಒಂದು 10 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಮಾಡಬೇಕು ಅಂತೇಳಿ ನಾವು 750 ರೂಪಾಯಿ ಫೀಸನ್ನು ತೊಗೊಂಡಿದ್ವಿ. ಅದ್ರಲ್ಲಿ 450 ರೂಪಾಯಿ ಅದು ಇನ್ಸೂರೆನ್ಸ್ಗೆ ಹೋಗುತ್ತೆ. ಬಟ್ ಈಗ ಸಮಸ್ಯೆ ಏನಾಯಿತು ಅಂದರೆ 450 ನಾವು ಮಾಡಬೇಕಾದ್ರೆ ಸಂಘ 400 ರೂಪಾಯಿ ಇತ್ತು. ಈಗ ಅದು ಇನ್ಸೂರೆನ್ಸ್ಗೆ ಹೋಯಿತು 150 ರೂಪಾಯಿ ಜಾಸ್ತಿ ಆಗಿದೆ, 550 ರೂಪಾಯಿ ಆಗಿದೆ. ಹಾಗಾಗಿ ಕೆಲವರು ಈ ಹೊಸದಾಗಿ 900 ರೂಪಾಯಿನ ತೊಗೊಂಡು ಅದ್ರ ಮೂಲಕ ಇನ್ಸೂರೆನ್ಸ್ ಮಾಡಬೇಕು ಅನ್ನೋದು. ನಾವು ಏನು 750 ತೊಗೊಳ್ತಿದ್ವಿ, 550 ರೂಪಾಯಿ ನಿಮ್ಗೆ ಆಲ್ರೆಡಿ ಕಟ್ಬಿಡ್ತೀವಿ. ಮತ್ತೊಂದು 150-200 ರೂಪಾಯಿ ಕಾರ್ಡಿಗೆ ಅಂತ ಹೋಗುತ್ತೆ. ನಮ್ಗೆ 100 ರೂಪಾಯಿ ಮಾತ್ರ ಸಂಘ ಕುಡಿಯುತ್ತವೆ. ನಮ್ಮ ಖರ್ಚು ಎಷ್ಟಾಗಿದೆ, ನಾವು ಆಲ್ರೆಡಿ ಒಂದು 8ನೇ ತಿಂಗಳು 9 ತಿಂಗಳಲ್ಲಿ ಪತ್ರಕರ್ತರ ಸಂಘ, ಕರ್ನಾಟಕ ಮಾಧ್ಯಮ ಪತ್ರದ ಸಂಘ ಸುಮಾರು ನಮ್ದು 8 ತಿಂಗಳಲ್ಲಿ 31 ಜಿಲ್ಲೆಯಲ್ಲಿ 28 ಜಿಲ್ಲೆ ಕವರ್ ಮಾಡಿದ್ದೀವಿ. ಈಗಾಗಲೇ 3160 ಮೆಂಬರು ನಮ್ಮ ಸಂಘ ಸದಸ್ಯರಾಗಿದ್ದಾರೆ ಸ್ಟೇಟಲ್ಲಿ. ಹಾಗಾಗಿ ನಮಗೆ ದೊಡ್ಡ ಅಚೀವ್ಮೆಂಟನ್ನೇ ತಿಳ್ಕೊಂಡಿದ್ವಿ. ಆಮೇಲೆ ಪತ್ರಕರ್ತರು ಭಾಳ ಅಸಮದಲ್ಲಿ ಇದ್ದಾರೆ, ಇಲ್ಲ ಅಂತಲ್ಲ, ಅವ್ರನ್ನ ನಾವು ಏನೋ ಮಾಡ್ತೀವಿ ಅಂತ ಸೇರಿಸ್ಕೊಂತಿಲ್ಲ, ಅಟ್ಲೀಸ್ಟ್ ಒಂದು ಏನು ಕೆಲಸ ಮಾಡ್ಬೋದು ಅಂತ ಉದ್ದೇಶದಿಂದ ಮಾಡ್ತಾ ಇರೋದ್ರಿಂದ ಫಸ್ಟ್ ಪತ್ರಕರ್ತರಿಗೆ 10 ಲಕ್ಷದ ಇನ್ಸೂರೆನ್ಸು. ಆ ಇನ್ಸೂರೆನ್ಸ್ ಹೇಗಿದೆ ಅಂದರೆ, ಏನಾರು ಅಕಸ್ಮಾತು ಆಕ್ಸಿಡೆಂಟ್ ಆದರೆ, ಕೈಕಾಲು ಓನ್ ಆದರೆ 10 ಲಕ್ಷ ರೂಪಾಯಿ ಅವ್ರಿಗೆ ಬರುತ್ತೆ. ಮತ್ತು ಇನ್ ಕೇಸ್ ಏನಾರು ಡೆತ್ ಆದರೆ ಅವ್ರ ಮನೆಗೆ 10 ಲಕ್ಷ ಪರಿಹಾರ ಬರುತ್ತೆ. ಆಮೇಲೆ ಡೆತ್ ಆದರೆ 2 ಮಕ್ಕಳು ಅವ್ರು ಏನಾರಿದ್ದರೆ ಎಜುಕೇಷನ್ ಕೊಡ್ತಾರೆ ಅದಕ್ಕೆ, ಪೋಸ್ಟ್ ಆಫೀಸಿಂಗ್ ಕೇಂದ್ರ ಸರ್ಕಾರದ್ದು. ಆಮೇಲೆ ಆಕ್ಸಿಡೆಂಟಾಗಿ ನೀವೇನಾರು ಹಾಸ್ಪಿಟಲ್ ಇದ್ದರೆ ದಿವಸ 1,000ದಾಗ 10 ದಿವಸ 10,000 ರೂಪಾಯಿ ದುಡ್ಡು ಬರುತ್ತೆ. ಇದು ನಮ್ಮ ಮಾಡಿಸೋ ಪಾಲಿಸಿ. ಇದು ಏನಂದರೆ ಅದು ನಾಮಿನಿ ಇರಬೇಕು. ನಾಮಿನಿ ಒಂದು ಹೆಂಡತಿ ಹೆಸರು ನಾಮಿನಿ ಆಗಬೇಕು, ತಾಯಿ ಇದ್ರೆ ತಾಯಿ ಹೆಸರೇ ನಾಮಿನಿ ಆಗುತ್ತೆ. ಅದನ್ನು ಯಾವುದಕ್ಕೂ, ಯಾಕೆಂದರೆ ಅದನ್ನು ನಾಮಿನಿ ಮಾಡ್ಬೇಕಾದ್ರೆ ಯಾರಿಗೂ ಅದು ಕೊಡೋಲ್ಲ, ತಮ್ಮಿಗೆ ಕೊಡಬೇಕು. ಮತ್ತು ಇಲ್ಲೇ ಮಾಡಬೇಕು, ನಾವು ಸ್ಟೇಟಿಂದ ಮಾಡೋಕ್ಕಾಗಲ್ಲ. ಈ ಪೋಸ್ಟ್ ಆಫೀಸಲ್ಲಿ 10 ನಿಮಿಷಕ್ಕೆ ಅದು ಮಾಡಿಬಿಡಿಸ್ತಾರೆ. ನಮ್ದು ಈಗ ಹಣಕಾಸಿನ ಮುಗ್ಗಟ್ಟು ಇರೋದ್ರಿಂದ ನನಗೆ ಒಂದು ಖುಷಿ ಅಂದರೆ, ನಮ್ಗೆ ಇಲ್ಲಿ ತರೀಕೆರೆಯಲ್ಲಿ ಲೆಫ್ಟ್ ರೈಟ್ ಇಬ್ಬರು ಇಲ್ಲೇ ಇದ್ದಾರೆ, ರಮೇಶ್ ಇದ್ದಾರೆ, ಇವರಿದ್ದಾರೆ. ಹಾಗಾಗಿ ನಮ್ಗೆ ಇಬ್ಬರು ಇರೋದ್ರಿಂದ MLA ಅವ್ರು ನಮ್ಗೆ ಗಟ್ಟಿ ಇರೋದ್ರಿಂದ, MLA ಅವ್ರ ಅಭಿವೃದ್ಧಿ ಕೆಲಸ ಮಾಡೋದ್ರೊಟ್ಟಿಗೆ ಪತ್ರಕರ್ತ ಒಡನಾಟ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಅಪ್ರೋಚ್ ಮಾಡಿ ಅದೆಲ್ಲ ಇನ್ಸೂರೆನ್ಸ್ ಮಾಡ್ಸೋಕ್ಕೆ ಒಂದು ಹೆಲ್ಪ್ ಆದರೆ ಒಂದು ಬೇಗ ಆಗುತ್ತೆ ಅನ್ನೋ ದೃಷ್ಟಿ ನಮ್ಮದು ಇದೆ. ಅದ್ರ ನಡುವೆ ಒಂದು ಮತ್ತು ಆಯುಷ್ಮಾನ್ ಅಂತೇಳಿ 5 ಲಕ್ಷದಿದೆ. ಬಟ್ ನಮ್ದು 15 ಲಕ್ಷದ ಇನ್ಸೂರೆನ್ಸು ಪತ್ರಕರ್ತರಿಗೆ. ಆಯುಷ್ಮಾನ್ ಕಾರ್ಡ್ ಇದು ನೋಡಿರ್ಬೋದಿಲ್ಲ, 20 ರೂಪಾಯಿ ಖರ್ಚು ಮಾಡಿ ಆಯುಷ್ಮಾನ್ ಕಾರ್ಡ್ ಆಗುತ್ತೆ. ಅದನ್ನು ಮಾಡಿಸ್ಬೇಕು, ಮಾಡಿಸಿದ್ರೆ ಅದು ಮಾಡಿಸಿ. ಅದು BPLಗೆ 5 ಲಕ್ಷ ಇದೆ, APLಗೆ 3 ಲಕ್ಷ ಬರುತ್ತೆ. ಮತ್ತು 1 ವರ್ಷ ಒಂದ್ಸರಿ ಕ್ಲೈಮ್ ಮಾಡ್ಬೋದು, ಮತ್ತು ಅದು ಇನ್ನೊಂದ್ಸರಿ ಕ್ಲೈಮ್ ಆಗುತ್ತೆ. ಆ ಥರದ್ದು ಇನ್ಸೂರೆನ್ಸ್ ಮಾಡಿಸಿ ಅಂತ ಹೇಳಿ ಮಾಡಿದ್ದು. ಮತ್ತು ಪತ್ರಕರ್ತರ ಕ್ರಿಯಾಶೀಲ ವರದಿಗಳಿಗೆ ಸ್ಟೇಟ್ ಸಂಘ ಒಂದು ಥರ 10,000 ರೂಪಾಯಿ, ಹಂಗೆ 10,000 ರೂಪಾಯಿ ಒಂದು ಪ್ರಶಸ್ತಿ ಮಾಡಿದ್ವಿ. ನೀವು ಏನು ಕ್ರಿಯಾಶೀಲ ವರದಿಗಳು ಬರುತ್ತೆ, 4 ಮುದ್ರಣ ಮಾಧ್ಯಮ, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಫೋಟೋಗ್ರಾಫರ್ಸು ಮತ್ತು ವೀಡಿಯೋಗ್ರಾಫರ್ಸ್, ಈ ಥರದ್ದು ಮಾಡಿ 4ನ್ನ ಒಂದು ಜಿಲ್ಲೆಯಲ್ಲಿ ಒಬ್ಬರಿಗೆ ಅಂತ ಆಯ್ಕೆ ಮಾಡಿ 31 ಜಿಲ್ಲೆಗೆ 31 ಪ್ರಶಸ್ತಿ ಕೊಡಬೇಕು ಅಂತ ಮಾಡಿದ್ವಿ. 10,000 ರೂಪಾಯಿ ನಗದು ಮತ್ತು ಪ್ರಶಸ್ತಿ ಪತ್ರ ಕೊಡ್ತೀವಿ. ರಾಜ್ಯ ಮಟ್ಟದಲ್ಲಿ ಗೌರವಿಸಿ ಲೇಖನ ಆಧರಿಸಿ ಆ ಪ್ರಶಸ್ತಿ ಕೊಡೋದು ಒಂದು ಮಾಡ್ತಿದ್ವಿ. ಇದ್ರ ನಡುವೆ ನಾವು ಒಂದು ಡಿಜಿಟಲೀಕರಣ ಮಾಡಿದ್ವಿ. ಪತ್ರಕರ್ತರು ಕ್ಷೇಮ ನಿಧಿ ಮಾಡಬೇಕು ಅಂತ ಭಾಳ ಹೋರಾಟ ಮಾಡ್ತಾಯಿದ್ವಿ. ಅದು ಕ್ಷೇಮ ನಿಧಿ ನಮ್ಮದಕ್ಕೆ ಇನ್ನು ನಾವು 8 ತಿಂಗಳಾಗಿರೋದ್ರಿಂದ ಆಲ್ರೆಡಿ ಅವನು 2 ಸರಿ ಮುಖ್ಯಮಂತ್ರಿ ಭೇಟಿ ಆದ್ವಿ, ಆಮೇಲೆ ನಮ್ಮ ಆಯುಕ್ತರನ್ನು ಭೇಟಿ ಆದ್ವಿ, ಆಮೇಲೆ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರು, ಆಮೇಲೆ ಉಳಿದಂತೆ ಮಾಧ್ಯಮ ಕಾರ್ಯದರ್ಶಿಗಳು ಕಾವೇರಿ ಮೇಡಮ್ ಅಂತ. ಈ ಥರದ ವಿಧಾನಸೌಧದಲ್ಲಿ ಏನೇ ಟಚ್ ಇಟ್ಕೋಬೇಕು ಅದನ್ನು ಮಾಡ್ತಾ ಇದ್ವಿ. ಆರಂಭದಲ್ಲಿ ನಮಗೆ ಪ್ರಭಾಕರ್ ಪ್ರೆಸ್ ಸೆಕ್ರೆಟರಿ ಪ್ರಭಾಕರ್ನ ಭೇಟಿಯಾದ್ವಿ. ನಾವು ಹಂತಕ್ಕೆ ಪತ್ರಕರ್ತರ ಸಂಘ ಏನು ಒಂದು ರಾಜ್ಯ ಮಟ್ಟದಲ್ಲಿ ಪ್ರಥಮ ಕಾರ್ಯಕ್ರಮ ಮಾಡಿದ್ವಿ. ತಾವೆಲ್ಲ ಬರೋಕ್ಕಾಗಿಲ್ಲ, ಅವತ್ತು ಒಂದು 3-4 ಜನ ಬಂದಿದ್ರು ಅವತ್ತು. ಬಟ್ ತುಂಬ ಯಶಸ್ವಿ ಕಾರ್ಯಕ್ರಮ ಆಯಿತು. ಮಂತ್ರಿಗಳು ಇನಾಗ್ರೇಷನ್ ಮಾಡಿದರು, ಶಾಸಕರು ಕರೆದಿದ್ದು ಇನ್ವಿಟೇಷನ್ ಹಾಕಿದ್ವಿ. ಶಾಸಕರು ಏನೋ ಥರದಲ್ಲಿ ಬರಲಿಲ್ಲ. ಹಾಗಾಗಿ ನಮ್ಮದು ಕಾರ್ಯಕ್ರಮ ಮಾಡಿ ರಾಜ್ಯ ಸಂಘ ಏನು ಕರ್ನಾಟಕ ಮಾಧ್ಯಮ ಅಲ್ಪದ್ರಲ್ಲೇ ರಾಜ್ಯ ಮಟ್ಟದಲ್ಲಿ ಗುರುಸ್ಕೊಡೋ ಕೆಲಸ ಮಾಡಿದ್ವಿ. ಮತ್ತು ಇಡೀ ಜಿಲ್ಲೆ ಟೂರ್ ಮಾಡ್ತಿರೋದು 31 ಜಿಲ್ಲೆಗೂ ನಾವು ಪ್ರವಾಸ ಮಾಡೋದ್ರಿಂದ ಸ್ವಲ್ಪ ನಮ್ಗೆ ಒತ್ತಡವೂ ಇದೆ ಮತ್ತು ಆರ್ಥಿಕ ಮುಗ್ಗಟ್ಟು ಇದೆ. ಆದರೂ ನಾವು ಆ ಥರದ್ದೇನು ಬಹುದ IP ಉಳಿಯೋದು ಮಾಡಿ ಈ ಥರದ್ದು ಮಾಡೋದ್ರಿಂದ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾವು ಪತ್ರಕರ್ತರಿಗೆ ತುಂಬ ಏನು ಉದ್ದೇಶನೇ ನಮ್ಮ ಪತ್ರಕರ್ತರು ಸೇವೆ ಕಾಪಾಡ್ಬೇಕು ಹೇಳಿದ್ರು. ಗ್ರಾಮೀಣ ಭಾಗದ ಬಸ್ ಪಾಸು ಅಂತ ಹೇಳಿದ್ರು ವೆಂಕಟೇಶ್ ಅವರು. ಗ್ರಾಮೀಣ ಭಾಗದ ಬಸ್ ಪಾಸಿಗೆ ನಾನು ಮುಖ್ಯಮಂತ್ರಿಗೆ ಅದೇ ಫಸ್ಟ್ ಮನವಿ ಕೊಟ್ಟಿದ್ದು. ಇಷ್ಟುದ ಮಾನದಂಡ ಆಗ್ತಾರೆ ಪತ್ರಕರ್ತರಿಗೆ.
ಅದ್ರಲ್ಲಿ ಏನಿದೆ ಅಂದರೆ ಮೀಡಿಯಾ ಲಿಸ್ಟ್ ಇರಬೇಕು ಅಂತಾರೆ. ಮೀಡಿಯಾ ಲಿಸ್ಟ್ ಇರೋ ಪತ್ರಿಕೆಗಳು ಎಷ್ಟಿದೆ ಇಲ್ಲಿ? ಒಂದು ಪರಮೇಶ್ವರಪ್ಪ ಸಿಗ್ಬೋದು ವಿಜಯವಾಣಿಯಿಂದ ಏನಾರಾದರೆ, ಮತ್ತು ಇನ್ನು ಮೀಡಿಯಾ ಲಿಸ್ಟಿಗೆ ಇರೋದು ಇನ್ಯಾರು ಸಮಿತಿ ಕರ್ನಾಟಕ ಏನಾರಿದ್ರೆ ಕೃಷ್ಣ ನಾಯ್ಕ ಒಬ್ಬರು ಸಿಗ್ಬೋದೇನಪ್ಪ. ಇನ್ನು ಯಾರಿಗೂ ನನ್ನ ಅಂದಾಜು ನಿಮಗೆ ಅದು ಗ್ರಾಮೀಣ ಭಾಗದ ಬಸ್ ಪಾಸ್ ಸಿಗೋದಿಲ್ಲ. ಕಂಡೀಷನ್ ಆಗಿ ಮೀಡಿಯಾ ಲಿಸ್ಟ್ ಇದ್ದವ್ರಿಗೆ ಮಾತ್ರ ಅಂತ ಹಾಕಿದ್ದಾರೆ. ಆ ಎಡಿಟರ್ ಲೆಟರ್ ಕೊಡ್ಬೇಕು ನಿಮಗೆ. ಎಡಿಟರ್ ಲೆಟರ್ ಕೊಟ್ಟರೆ ಮಾತ್ರ ನಿಮ್ಮ ಆಗ್ಬೋದು ನೀವು, ಇಲ್ಲ ಅದು ಇಲ್ಲ ನಿಮಗೆ. ಈ ಥರದ್ದು ಮಾಡಿ ನೋಡೋರು ಎಲ್ಲ ಭಾಷಣ ನೋಡಿರ್ಬೇಕು, ಎಲ್ಲ ಗ್ರಾಮೀಣ ಭಾಗದ ಪತ್ರಕರ್ತೆ ಬಸ್ ಪಾಸ್ ಕೊಟ್ಟು ಅಂತ. ಇದು ಸುಳ್ಳಿದು. ಯಾಕೆಂದ್ರೆ ಅದು ನಮ್ಮ ಸುಳ್ಳು ಹೇಳಿ ಪತ್ರಕರ್ತ ದಾರಿ ತಪ್ಪಿಸಿ ಕೆಲಸ ಮಾಡಿ ಇದೊಂದು ಹೋರಾಟ ಇದೆ ನಮ್ಮದು. ಹಾಗಾಗಿ ನಾನು ಹೇಳಿದ್ರೆ ಪತ್ರಿಕೆ ಆರನೇ ಇದ್ದವರಿಗೆ ಅಥವಾ ಕೆಲಸ ಮಾಡ್ಕೊಂಡಿದ್ದವರಿಗೆ ನೋಡಿ ವಾರದಲ್ಲಿ ಅಥವಾ ಅಧಿಕಾರಿ ಮಾಹಿತಿ ತೊಗೊಂಡು ಅದನ್ನು ಕೊಡಿ ಅಂತ ಹೇಳಿದ್ವಿ. ಈ ಬಗ್ಗೆ ಒಂದು ಹೋರಾಟ ಇದೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ. ಒಬ್ಬ ಮಹಿಳೆ ಇಡೀ ಒಂದು ಕಾರ್ಡ್, ಆಧಾರ್ ಕಾರ್ಡ್ ಇಟ್ಕೊಂಡು ಇಡೀ ಸ್ಟೇಟಲ್ಲಿ ಓಡಾಡ್ಬೋದು. ಪತ್ರಕರ್ತ ನಾವು ಇಷ್ಟೆಲ್ಲ ಸರ್ವಿಸ್ ಮಾಡ್ತೀವಿ, ನಾವು ಒಂದು ಬಸ್ಸಲ್ಲಿ ಓಡಾಡಂಗಿಲ್ಲ. ಪರಿಸ್ಥಿತಿ ನಮ್ದಿದ್ದು ಸರ್ಕಾರದ ನಿಯಮಗಳು. ಇದು ನಾನು ಮಹಿಳೆ ಓಡಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಮಹಿಳೆಯರ ವಿರೋಧಿನೇ ಅಲ್ಲ ನಾವು. ಆದರೆ ಒಬ್ಬ ಮಹಿಳೆಗೆ ID ಕಾರ್ಡ್ ತೋರಿಸಿ ಆಧಾರ್ ಕಾರ್ಡ್ ತೋರಿಸಿ ಓಡಾಡ್ಬೋದು, ಪತ್ರಕರ್ತರಿಗೆ ಮಾನದಂಡ ಹಾಕ್ತಾರೆ.